ರೆಡಿ ಆಗಿದ್ದಾಳೆ. ಅವಳು ಫ್ರೆಂಡ್ಸ್ ಜೊತೆ ಕಟ್ ಮಾಡಿದೆ. ಪೂರಿ ಆಯ್ಕಣಪ್ಪ, ಸರಿ ಇದೆಯಾ? ರಕ್ಷಿತಾ ಅಂಡ್ ಭರತ್, ಮನೀಶ್ ಅಂಡ್ ಅಂಕಿತಾ ಇಟ್ಕೊಂಡ್ರು. ನಕ್ಕು ಬಿಟ್ರೆ ಸಾಕು ನನಗೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸ್ಯಾಟರ್ಡೆ. ವೆಲ್ಕಮ್ ಬ್ಯಾಕ್ ಗೈಸ್. ವೆಲ್ಕಮ್ ಆರ್ ಗೋ ಅಲ್ಲ ಗೈಸ್. ಇವತ್ತು ಸ್ಯಾಟರ್ಡೆ, ರೆಡಿ ಆಗಿದ್ದೀವಿ. ನಮ್ಮ ಭವಿಷ್ಯಂಗೆ ಬಿಡದಿಲ್ದಿರ ಡ್ಯಾನ್ಸ್ ಕ್ಲಾಸು ಪ್ರತಿದಿನ ಇರುತ್ತೆ. ಸೊ ರೆಡಿ ಆಗಿದ್ದಾಳೆ. ಇವತ್ತು ಹೋಗ್ಬಿಟ್ಟು ಅವಳು ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿಬಿಟ್ಟು ಹೆಲ್ಮೆಟ್ ಹಾಕ್ಕೊಳ್ಳಲ್ಲ ನಾನಿವತ್ತು. ಬಾ ಬೇಗ ಪ್ಲೀಸ್. ಹೋಗ್ಬಿಟ್ಟು ಡ್ಯಾನ್ಸ್ ಕ್ಲಾಸ್ ಬಿಟ್ಬಿಟ್ಟು ಬರ್ತೀನಿ ಗೈಸ್. ಇವಾಗ ರೆಡಿ ಆಗಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕು ಶನಿವಾರ. ಸೊ ಶನಿವಾರ ದೇವಸ್ಥಾನಕ್ಕೆ ಹೋಗಬೇಕು. ಹೋಗೋಕ್ಕಿಂತ ಮುಂಚೆ ಭವಿಷ್ಯಂಗೆ ಹೊರಗಡೆ ಇಲ್ಲೇ ಇದ್ದಾಳೆ, ಏನಕ್ಕೆ ಹೊರಗಡೆ ತಿಂತಾಳೆ ಅಂತ ಹೇಳಿಬಿಟ್ಟು ಭವಿಷ್ಯನೇ ಹೇಳಿದ್ಲು, ಅಮ್ಮ ಹೊರಗಡೆ ತಿನ್ನಬೇಕಾಗತ್ತೆ, ಇಲ್ಲ ಮನೆಯಿಂದ ಏನಾದ್ರು ಕಳಿಸು ಊಟ ನನಗೆ ಮತ್ತು ನನ್ನ ಫ್ರೆಂಡಿಗೆ ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ವಾಟರ್ಮೆಲನ್ ಕಟ್ ಮಾಡಿದೆ. ಅದಾದಮೇಲೆ ಇಬ್ರಿಗೂ ಆಗೋಷ್ಟು, ಇಬ್ರಿಗಲ್ಲ ಇನ್ನೂ ಒಬ್ಬರು ತಿನ್ಬೋದು ಗೈಸ್. ಪೂರಿ ಮತ್ತು ಆಲೂಗೆಡ್ಡೆ ಗೊಜ್ಜು ಮಾಡಿದ್ದೆ, ಅಂದರೆ ಸಾಗು ಥರ. ಸೊ ಇಷ್ಟು ಕಳಿಸ್ತೀನಿ. ಆ್ಯಂಡ್ ಪಾಪ ಚಾಕ್ಲೇಟ್ ಕೇಳಿದ್ಲು ಅವಳು. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ನಂಗೊಂದು ಚಾಕ್ಲೇಟ್ ಕೊಡಿಸು ಅಂತ ನಾನು ಹೇಳ್ಬೇಕಾಗಿತ್ತು ನಮ್ಮ ಯಜಮಾನ್ರಿಗೆ, ಆದರೆ ಮರ್ತೋದೆ. ನಾನು ಕೇಳ್ತೀನಿ ಇವಾಗ ಚಾಕ್ಲೇಟ್ ತೊಗೊಳಕ್ಕಾಗತ್ತಾ ಅಂತ. ಪ್ಲಸ್ ಇವಾಗ ಊಟ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ಲೇಟಾಗಿ ಹೋಗ್ಬಿಟ್ಟಿದೆ ಒಂದ್ಸೂರು. ಸಾಕ್ಸ್ ಬಿಟ್ಬಿಟ್ಟಿದ್ದಲ್ಲ, ಇದೆ ನನ್ನ ಹತ್ರ. ಓ ಇಲ್ಲ, 2 ಸಾಕ್ಸ್ ಬೇಕು ಅಂತ. ಸರಿ ಬಾಯ್. ಚಾಕ್ಲೇಟ್ ತಗೋಬರಕ್ಕಾಗಲಿಲ್ಲ, ಟೈಮ್ ಆಗೋಯ್ತು. ಟ್ಯೂಷನ್ ಎಲ್ಲ ಮುಗೀತು. ನಮ್ಮ ಯಜಮಾನ್ರು ಜಿಮ್ಮಿಗೆ ಹೋದರು. ಇವಾಗ ನಾಳೆ ಶಿವರಾತ್ರಿ ಹಬ್ಬ ಇರೋದ್ರಿಂದ ಇವಾಗ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ರೆಡಿ ಮಾಡ್ಕೋಬೇಕು ಗೈಸ್. ದೇವ್ರ ಸಾಮಾನು ಒಂದಷ್ಟಿದೆ, ಇವಾಗ ಬೆಳಗಬೇಕು ಗೈಸ್. ಬೆಳಗಾಯಿತು, ಫುಲ್ಲು ರೆಡಿ ಮಾಡಿ ಇಟ್ಟಿದ್ದೀನಿ ದೇವ್ರ ಮನೆಯಲ್ಲಿ. ಆ್ಯಂಡ್ ಇಲ್ಲಿ ಕೂಡ ಇವಾಗ ನಮ್ಮ ಯಜಮಾನ್ರಿಗೆ ಸಂಜೆನೇ ಹೇಳಿದ್ದೆ ಕಾಫಿಗೆ ಹೋಗೋಣ ರಾತ್ರಿ ಬಂದಾದ್ಮೇಲೆ ಅಂತ. ಅವ್ರು ಇನ್ನೊಂದು 5 ಮಿನಿಟ್ಸ್ ಆದಮೇಲೆ ಬರ್ತೀನಿ, 5 ಮಿನಿಟ್ಸ್ ಅಷ್ಟರಲ್ಲಿ ಕೆಳಗಡೆ ಬಾ ಅಂತ ಹೇಳಿದರು. ಆಲ್ರೆಡಿ ನಮ್ಮ ಯಜಮಾನ್ರು ಬಂದು ಅಲ್ಲಿ ನಾಯಿಗೆ ಬಿಸ್ಕೆಟ್ ಹಾಕ್ತಾ ಇದ್ದಾರೆ. ಕೆಳಗಡೆ ಹೋಗ್ತಾ ಇದ್ದೀನಿ ಗೈಸ್. ರೀ ಬನ್ನಿ ಹೋಗೋಣ. ಕಾಫಿನಾ? ಹಾಂ ಕಾಫಿ. ಚಿತ್ರ ಒಂದು ಬಾಳೆಹಣ್ಣು ತಗೋಬೇಕು. ಗೈಸ್ ಇದು ಲೈಟ್ ಆಗಿರೋದು ನಮ್ಮ ಯಜಮಾನ್ರಿಗೆ, ಇದು ಸ್ಟ್ರಾಂಗ್ ಆಗಿರೋದು ನನಗೆ. ಕೂತ್ಕೊಂಡೇನೋ ಹುಡುಕ್ತಾ ಇದ್ದಾರೆ. ನೋಡ್ರಿ ಕಾಫಿ. ಸಕ್ಕತ್ತಾಗಿರುತ್ತೆ ಗೈಸ್ ಈ ಕಾಫಿ.
ರೈಟಾ? ಸರಿ ಇದೆಯಾ ಗೈಸ್? ಇವಾಗ ಕಾಫಿ ಕುಡ್ದಾಯ್ತು, ಮನೆಗೆ ಹೋಗ್ತಾ ಇದ್ದೀವಿ. ಅದು ಏನೋ ಒಂದು 1/4 ಗಂಟೆ ಅರ್ಧ ಗಂಟೆ ಕೂತ್ಕೊಂಡು ಹೋಗ್ತಾ ಇರೋದು. ಲೇಟ್ ಆಗಿದೆ ಮನೆಗೆ ಹೋಗೋಕ್ಕೆ. ನಾವು ಯಜಮಾನ್ರು ಏನಾದ್ರು ತಿನ್ಬೇಕಾಗಿತ್ತ ನೀನು ಅಂತ ಕೇಳಿದ್ರು. ನಾನು ಇಲ್ಲ ಅಂತ ಅಂದೆ. ಎಂತ ಡೈಲಾಗ್ ನೋಡ್ದ? ಸ್ವಲ್ಪ ಹೊತ್ತು ಕೂತ್ಕೋ, ಶೋಗಿಟ್ಟಿರ್ತಾರಲ್ಲ ಊಟನ ಅದನ್ನ ಕೊಡ್ತೀರಾ ಅಂತ ಕೇಳ್ತಾ ಇದ್ರು. ಅಂದ್ರೆ ಜೋರಾಗಲ್ಲ, ಬೆತ್ತಿಗೆ ಅದನ್ನ ಕೊಡ್ತೀರಾ ಸರ್, ತಗೊಂಡೋಗ್ತೀವಿ ಅಂತೆ. ಅದಕ್ಕೆ ಅವ್ರು ಹೇಳ್ತಾರೆ ಇನ್ನೊಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಸರ್, ಕೊಡ್ತೀನಿ, ತಗೊಂಡೋಗಿ, ಚೆನ್ನಾಗಿರುತ್ತೆ, ಎಲ್ಲರೂ ಕಣ್ಣಾಕಿರ್ತಾರೆ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಸರ್, ನೀವು ಕೊಟ್ಕೊಳ್ತೀನಿ ಸರ್. ಯಾವಾಗಲೂ ಬಂದರೆ ಬರೀ ಕಾಫಿ ಬಿಟ್ಟರೆ ಇನ್ನೇನು ತಗೊಳಲ್ಲ ನೀವು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ರಕ್ಷಿತಾ ಅಂಡ್ ಭರತ್, ಮನೀಶ್ ಅಂಡ್ ಅಂಕಿತಾ. ಅದು ಅವ್ರಿಗೆ ವ್ಯಾಲೆಂಟೈನ್ಸ್ ವೆಡ್ಡಿಂಗ್ ಆನಿವರ್ಸರಿ. ವೆಡ್ಡಿಂಗ್ ಆನಿವರ್ಸರಿ. ಸಾರಿ ನಮ್ಮ ರಕ್ಷಿತಾ, ಭರತ್ ಮತ್ತೆ ಅಂಕಿತಾ, ಮನೀಶ್ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ. ಕರೆಕ್ಟ್ ಇದೆ ಡೇಟ್ 14th ಫೆಬ್ರವರಿ 14th. ಯಪ್ಪ ಶಿವ, 1 ವರ್ಷ ಆಯ್ತು ಇವ್ರದ್ದು, ಅವ್ರದ್ದು 5 ವರ್ಷ ಆಯ್ತಲ್ಲಪ್ಪ. ಓಂ ನಮಃ ಶಿವಾಯ. ಹೌದು, ನಾವು ಸೆಲೆಬ್ರೇಟ್ ಮಾಡಲ್ಲ ಗೈಸ್. ಅಂದ್ರೆ ಅದಕ್ಕೆ ಅಂತ ಒಂದಿನ ಬೇಕಾ? ನಾವು ನಾರ್ಮಲ್ ಆಗಿ ಚೆನ್ನಾಗಿ ನಗ್ನಗ್ತಾ ಇದ್ರೆ ಸಾಕು ನನಗೆ. ನಾವು ಇಟ್ಕೊಂಡ್ರು ನಕ್ಕು ಸಾಕು ನನಗೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ತಾನೇ ಮನೆಗೆ ಬಂದ್ವಿ. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಇವತ್ತು ಆ್ಯಕ್ಚುಲಿ ನಿಮ್ಗೆ ಆಗೋಗ್ಬಿಟ್ಟಿರುತ್ತೆ, ನಾಳೆ ಆಗೋಗ್ಬಿಟ್ಟಿರುತ್ತೆ. ನಿಮಗೆ ಇವಾಗ ಶಿವರಾತ್ರಿ ನಡೀತಾ ಇರುತ್ತೆ ಹಬ್ಬ. ಸೊ ಇನ್ನು ಇದು ವ್ಯಾಲೆಂಟೈನ್ಸ್ ಡೇ ಇವತ್ತು ಫೆಬ್ರವರಿ 14th. ಸೊ ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಯಾರ್ಯಾರು ಸೆಲೆಬ್ರೇಟ್ ಮಾಡ್ತಿದ್ದೀರೋ ಅವ್ರಿಗೆ, ಮಾಡದೇ ಇರೋರ್ಗು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಶಿವರಾತ್ರಿ ಹಬ್ಬ ಇದೆ ನಾಳೆ. ಅಂದರೆ ನಿಮ್ಗೆ ಆಲ್ರೆಡಿ ಇವಾಗ ನಡೀತಾ ಇರುತ್ತೆ. ನಮ್ಗೆ ಒಂದಿನ ಹಿಂದೆ ಇರ್ತೀವಲ್ವಾ, ಸೊ ಅದಕ್ಕೆ ಲೇಟ್ ರಿಯಾಕ್ಷನ್ ನಮ್ಮದು. ಸೊ ಅಷ್ಟೇ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಬ್ಲಾಗ್. Until next time, take care, bye, see you guys. And ಭವಿಷ್ಯ ಎಲ್ಲಿ ಅಂತ ಅಂದರೆ ಅವಳದೇನೋ ಹೇಳಿದ್ಲಪ್ಪ, ಎಲ್ಲರೂ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಆದರೆ ನಾವು ಗ್ಯಾಲೆಂಟೈನ್ಸ್ ಡೇ. ಎಸ್, ಅವರು ಡ್ಯಾನ್ಸ್ ಕ್ಲಾಸ್ನಲ್ಲಿ ಬರೀ ಹುಡುಗಿರಿರೋದು. ಸೊ ಹುಡುಗಿರು ಗ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋಣ ನಾವು ಅಂತ ಹೇಳಿಬಿಟ್ಟು ಹೋಗಿ ಹೊರಗಡೆ ಎಲ್ಲ ತಿನ್ಕೊಂಡು, ಅದಾದಮೇಲೆ ಅವ್ರ ಫ್ರೆಂಡ್ ಅದು ಒಂದು ಡ್ಯಾನ್ಸ್ ಸ್ಟುಡಿಯೋ ಇದೆಯಂತೆ ಅವ್ರ ಪೇರೆಂಟ್ಸ್ದು. ಸೊ ಆ ಡ್ಯಾನ್ಸ್ ಸ್ಟುಡಿಯೋನಲ್ಲೇ ಇವತ್ತು ಡ್ಯಾನ್ಸ್ ಆಡಿಕೊಂಡು ನಿದ್ದೆ ಮಾಡಿ ಅಲ್ಲೇ ಬೆಳಗ್ಗೆ ಬರ್ತಾಳೆ ಡ್ಯಾನ್ಸ್ ಕ್ಲಾಸ್ ಅಟೆಂಡ್ ಮಾಡಿಬಿಟ್ಟು. ಸೊ ನಾಳೆ ಬರ್ತಾಳೆ ಗೈಸ್ ಭವಿಷ್ಯ ಇವತ್ತು ಇಲ್ಲ ಮನೆಯಲ್ಲಿ. ಸೊ ಫುಲ್ಲು ಮಿಸ್ಸಿಂಗ್ ಅನ್ನಿಸ್ತಾ ಇದೆ. ಆ್ಯಂಡ್ ನಮ್ಮ ಯಜಮಾನ್ರು ನಾಳೆ ಮೆಟ್ರೋಗೆ ಹೋಗೋಣ ಅಂತ ಹೇಳಿದ್ರೆ ಭವಿಷ್ಯ ಇಲ್ವಲ್ಲ, ಬೇಡ ಅಂತ ಹೇಳಿ. ಇನ್ ಕೇಸ್ ಇವಾಗ ಭವಿಷ್ಯ ಇದ್ದಿದ್ರೆ ಇವಾಗ ಕಾಫಿ ಕುಡಿಯೋದಕ್ಕೆ ಹೋಗಿದ್ವಲ್ಲ ಗೈಸ್, ಬರೀ ಅದು 2 ಕಾಫಿನಲ್ಲಿ ಮುಗಿತಾ ಇರಲಿಲ್ಲ. ಇನ್ನು ಏನೇನೇನೋ ಆರ್ಡರ್ ಮಾಡ್ತಾಯಿದ್ಲು ಅವಳು. ಸೊ ನಮಗೆ ಭವಿಷ್ಯ ಇಲ್ಲ ಅಂದರೆ ತುಂಬ ಮಿಸ್ ಮಾಡ್ತೀವಿ ಗೈಸ್. ನಾನಂತೂ ಒಂದು ಸ್ವಲ್ಪ ಸೈಕೋ ಸ್ಟೋರೀಸ್ ಎಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀನಿ, ಒಂಥರ ಡಿಪ್ರೆಸ್ಡ್ ಮದರ್ ಥರ. ಬಟ್ ಇವಾಗ ಹಾಕಬಾರ್ದು, ಆ ಥರದ್ದೆಲ್ಲ ಮಾಡಬಾರ್ದು ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೋತೀನಿ. ಬಟ್ ಫೋನ್ ಮಾಡಿದ್ದಾಗ ಹೇಳಿದೆ, ನನಗೆ ಬೇಜಾರಾಗ್ತಾಯಿದೆ, ತುಂಬ ಬೋರ್ ಆಗ್ತಾಯಿದೆ ಮನೆಯಲ್ಲಿ ಅಂತ ಹೇಳಿಬಿಟ್ಟು ಅವಳು ನನಗೂ ಮಿಸ್ ಮಾಡ್ತಾಯಿದ್ದೀನಿ ನಿನ್ನನ್ನು ಅಂತ ಹೇಳಿದ್ಲು. ಸೊ ಅಷ್ಟೇ ಗೈಸ್ ಇವತ್ತಿನ ಬ್ಲಾಗ್. ನಂಗೆ ಆಗಲೇ ಅಳು ಬರ್ತಾಯಿದೆ. ಭವಿಷ್ಯ ಇಲ್ಲ, ಅವ್ಳ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಅಂತ ಹೇಳಿಬಿಟ್ಟು ಬಂದ್ಬಿಡ್ತಾಳೆ ನಾಳೆ ಬೆಳಗ್ಗೆ. ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಬಾಯ್, ಟೇಕ್ ಕೇರ್, ಬಾಯ್, ಸಿ ಯು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಬ್ಲಾಗ್ ಗೈಸ್. ಬಾಯ್.